ನೆಗ್ಬೇಡಿ ಊಟ ಮಾಡಿಸಿರಮ್ಮ ಆರಾಮಾಗಿ ಅದಕ್ಕೆ ನೆಗ್ಬೇಡಿ ಊಟ ಮಾಡಿ. ಎಲ್ಲೆಲ್ಲಿ ಎಷ್ಟೆಷ್ಟಾಗುತ್ತೆ ಅದು ಅನೌನ್ಸ್ ಮಾಡಿ, ಯಾರಲ್ಲಿ ಎಷ್ಟೆಷ್ಟಾಗುತ್ತೆ ಅದು ಅನೌನ್ಸ್ ತಗೊಂಡು ಮಾತಾಡಿ. 7 ನಿಮಿಷ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮ್ಮ ಟಾಕ್ಸ್ ವಿತ್ ಯು ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ಒಂದು ಗ್ರಾಮೀಣ ಭಾಗದಲ್ಲಿ ನಾಟಿ ಕೋಳಿ ಸಾಂಬಾರು ಮುದ್ದೆ ತಿನ್ನುವಂಥ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದಾರೆ. ಅದು ಯಾಚೇನಹಳ್ಳಿ ಅನ್ನೋ ಒಂದು ಗ್ರಾಮ ಮೈಸೂರು ಜಿಲ್ಲೆಯಲ್ಲಿ. ಅದಕ್ಕೆ ಎಲ್ಲರೂ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲ ಹಳ್ಳಿಯವರೆಲ್ಲರೂ ನೋಡೋದಕ್ಕೋಸ್ಕರ ಕಾಂಪೀಟ್ ಮಾಡೋರು ಎಲ್ಲರೂ ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಕಾಂಪೀಟ್ ಮಾಡೋಕೆ ಕಾಯ್ತಾ ಇದ್ದಾರೆ. ನೋಡೋಣ ಸ್ಪರ್ಧೆ ಹೇಗೆ ನಡೀತೆ, ಯಾರು ಗೆಲ್ತಾರೆ, ಯಾರು ಹೆಚ್ಚಿನ ಮುದ್ದೆಯನ್ನು ತಿಂತಾರೆ ನೋಡೋಣ. ಮುದ್ದೆ ನಮ್ಮ ದೇಶದ ಒಂದು ಶಕ್ತಿ. ನೋಡೋಣ ಬನ್ನಿ. ಈ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಇದು ಮಹಿಳೆಯರಿಗೆ ಬೇರೆ ಸಪ್ರೇಟ್ ಒಂದು ವಿಂಗ್ ಇದೆ, ಪುರುಷರಿಗೆ ಬೇರೆ ಇದೆ. ನೋಡೋಣ ಮಹಿಳೆಯರು ಯಾರು ಗೆಲ್ತಾರೆ, ಪುರುಷರು ಯಾರು ಗೆಲ್ತಾರೆ ನೋಡೋಣ ಬನ್ನಿ. ಮೇಡಮ್ ಏನ್ ಚೆಕ್ ಮಾಡ್ತಾ ಇದ್ದೀರಾ? ಸ್ಪರ್ಧೆಯಲ್ಲಿ ಭಾಗವಹಿಸೋರಿಗೆ BP ನಾರ್ಮಲ್ ಇದೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಓ, BP ನಾರ್ಮಲ್ ಇಲ್ಲ ಅಂದ್ರೆ ಭಾಗವಹಿಸುವಂಗಿಲ್ಲ. ಇದು ಸರಹತ ರೂಲ್ಸು. ಕೆಳಗಡೆ ಅದು ನೋಡ್ತಾರೆ. ಸ್ಪರ್ಧೆಯ ರೂಲ್ಸ್ ಅನ್ನ ಇನ್ನೊಂದ್ಸರಿ ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಮೊದಲನೇ ಬ್ಯಾಚ್ ಅಲ್ಲಿ 3 ಮುದ್ದೆಯನ್ನ ಇಡ್ತಾ ಹೋಗ್ತೀವಿ, ಸೆಕೆಂಡ್ನೇ ಬ್ಯಾಚ್ ಅಲ್ಲಿ 2 ಮುದ್ದೆ ಇಡ್ತಾ ಹೋಗ್ತೀವಿ, ನೆಕ್ಸ್ಟ್ ಥರ್ಡ್ ಬ್ಯಾಚ್ ಅಲ್ಲಿ ತಾವು ಏನೇನು ಕೇಳ್ತೀರಾ ಆ ತರ ಕೊಡ್ತಾ ಹೋಗ್ತೀವಿ. ಮತ್ತೆ ಇದು 10 ನಿಮಿಷಗಳ ಕಾಲ ಇರ್ತದೆ. 10 ನಿಮಿಷದಲ್ಲಿ ಯಾರು ಜಾಸ್ತಿ ಮುದ್ದೆ ತಿಂತಾರ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಜೊತೆಗೆ ಮಧ್ಯದಲ್ಲಿ ವಾಂತಿ ಗಿಂತಿ ಏನಾರ ಮಾಡ್ಕೊಂಡ್ರೆ ಅವರು ಡಿಸ್ಕ್ವಾಲಿಫೈ ಆಗ್ತಾರೆ, ಅವರನ್ನ ನಾವು ಕೌಂಟಿಗೆ ತಗೊಳ್ಕೊಳ್ಳೋಣ. ಕರೆಕ್ಟಾಗಿ ಹಾಕಿನಿ ಮಾಂಸ ಇಂಪಾರ್ಟೆಂಟ್ ಅಲ್ಲ. ಹಾಕಿ ಬೇಬಿ ಹಾಕಿ ಬೇಬಿ ಹಾಕಿ. ಸಾಕು. ಈ ಕಡೆ ಬಂದ್ಬಿಡಿ, ಅವ್ರು ವಿಡಿಯೋ ತಗೊಳ್ಳೋರು ತಗೊಳ್ಳಿ. ಬೇಡ ಬೇಡ ಮಾತ್ಬೇಡ. ಒಂದ್ ನಿಮಿಷ ಮುಗಿದಿದೆ. ಈಗಾಗಲೇ ಆಯೋಜನೆಗೊಂಡಿರ್ತಕ್ಕಂಥ ಒಂದು ರಾಗಿ ಮುದ್ದೆ ನಾಟಿ ಕೋಳಿ ಸ್ಪರ್ಧೆಯಲ್ಲಿ ಸುಮಾರು 21 ಸ್ಪರ್ಧಾಳುಗಳು ಭಾಗವಹಿಸಿ ಈಗಾಗಲೇ ಚಾಲನೆ ಆಗಿದೆ. ಸಾರ್ವಜನಿಕರು ಅದನ್ನ ಟಿವಿನಲ್ಲಿ ವೀಕ್ಷಿಸುವ ಮುಖಾಂತರ ಪ್ರೋತ್ಸಾಹಿಸಬೇಕು. ಈ ಕಡೆ ಬೈ, ಈ ಕಡೆ ನಿಮ್ಮ ಫಲಿತಾಂಶವನ್ನ ನಮ್ಮ ಅಧಿಕಾರಿಗಳು ಪ್ರಕಟಣೆ ಮಾಡ್ತಾರೆ. ಹೌದಾ? ನೆಗ್ಬೇಡಿ ಊಟ ಮಾಡಿಸಿರಮ್ಮ ಆರಾಮಾಗಿ ಅದಕ್ಕೆ ನೆಗ್ಬೇಡಿ ಊಟ ಮಾಡಿ. ಎಲ್ಲೆಲ್ಲಿ ಎಷ್ಟೆಷ್ಟಾಗುತ್ತೆ ಅದು ಅನೌನ್ಸ್ ಮಾಡಿ, ಯಾರಲ್ಲಿ ಎಷ್ಟೆಷ್ಟಾಗುತ್ತೆ ಅದು ಅನೌನ್ಸ್ ತಗೊಂಡು ಮಾತಾಡಿ. 7 ನಿಮಿಷ ಆಗಲಿ. ಯಾರ್ಯಾರು ಎಷ್ಟೆಷ್ಟು ಮುದ್ದೆ ಊಟ ಮಾಡಿದ್ರು? ಇಲ್ಲ ಬೇಡ, ಈಗ ಗೊತ್ತಾಗಲ್ಲ. ಈಗ ಮುದ್ದೆ ಕೊಡಿ ಇಲ್ಲಿ. ಮುದ್ದೆ ಕೊಡಪ್ಪ ಇವ್ರಿಗೆ. ಹೆಸರು ಕೇಳಿ ಬರ್ಕೊಳ್ಳಿ. ಕೊಡಪ್ಪ ಸಾಂಬಾರು ಕೊಡಪ್ಪ. ಸಾಂಬಾರು ಬೇಕಾ?
ಮುದ್ದೆ ಕೊಡಪ್ಪ. ಸಿರಮ್ಮ ಏಯ್ ಇದೆಲ್ಲ ಇಲ್ಲಿ ಬಾಬಾ ಮುದ್ದೆ ಅದೇ ಸ್ಪರ್ಧಾಳುಗಳು ಮುದ್ದೆ ಕೊಟ್ರಪ್ಪ. ಹೆಸರು ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ, ಹೆಸರು ಬರ್ಕೊಳ್ಳಿ. ಎಂಟ್ರಿ ಮಾಡ್ಕೊ. ಮರಿಗೌಡ 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 ಹಾ ಮರಿಗೌಡ. ಎಷ್ಟಾಯ್ತು ಈಗ ಒಬ್ಬರು? ಕನಸ ಇದ್ದಾವೆ. ಎಷ್ಟನೇ ಮುದ್ದೆ ಆಯ್ತು ಇವ್ರದ್ದು? ಏಳನೇ ಮುದ್ದೆ ತಿಂತಾ ಇದಾರೆ ಮರಿಗೌಡ್ರು ಅಂತ ಹೇಳಿ. ಈಗ ಆಲ್ರೆಡಿ ಫಸ್ಟೇ ನಾನು ಕೇಳ್ದಾಗ ಹೇಳಿದ್ರು ಬರೀ ಒಂದ್ ಮುದ್ದೆ ತಿಂತೀನಿ ಅಂತ. ಮುದ್ದೆ ತಿಂತಿದ್ದಾರೆ ನೋಡ. ಕೆಲವರು ನಾಗಾಲೋಟದಿಂದ ಮುನ್ನುಗ್ತಾ ಇದ್ದಾರೆ, ಬಹಳ ಸಂತೋಷ. ಮರಿಗೌಡ ಇದಾಗಿ ಯಾರು ಮರಿಗೌಡ ಇದು ಎಣ್ಣೆ ಕೂಡ ಮುದ್ದೆ ತಿಂತಾ ಇದ್ದಾರೆ ಈಗ ಆಲ್ರೆಡಿ. ಎಂಟ್ರಿ ಮಾಡ್ಕೊಳ್ಳಿ, ದಯಮಾಡಿ ಎಂಟ್ರಿ ಮಾಡ್ಕೊಳ್ಳಿ, ಎಂಟ್ರಿ ಮಾಡ್ಕೊಳ್ಳಿ. ನೋಡಿ ಎಷ್ಟೊಂದು ಆರಾಮ್ಸೆ ತಿಂತವ್ರೆ. ಬೇರೆ ಆರಾಮ್ಸೆ ತಿಂದ್ರೆ ಮಾತ್ರ ಆ ಮುದ್ದೆನೆ ಜಾಸ್ತಿ ತಿನ್ನಕ್ ಸಾಧ್ಯ ಆಗುತ್ತೆ. ಎಲ್ರು ಬೇಗ ಬೇಗ ತಿಂತವ್ರೆ, ಅದಾಗ್ತಾ ಇಲ್ಲ. ಇವ್ರು ನೋಡಿ 7ನೇ ಮುದ್ದೆ ಕಂಪ್ಲೀಟ್ ಮಾಡೋರಂದ್ರೆ ನಿಧಾನಕ್ಕೆ. ಮುದ್ದೆ ತಿನ್ನೋ ಒಂದು ಶೈಲಿ, ಮುದ್ದೆ ತಿನ್ನೋ ಒಂದು ಗೊತ್ತಿರೋದ್ರಿಂದ ಇವರು ಇಷ್ಟು ಬೇಗ ಜಾಸ್ತಿ ತಿಂತಾ ಇದ್ದಾರೆ ನೋಡಿ. ಮುದ್ದೆ ಒಂದೇ ಮುದ್ದೆ, 2 ಮುದ್ದೆ ಎಷ್ಟು? 7 ಐತಿ. 7ನೇದು ನನಗೆ ಹೇಳಿ. ಕೆಂಪು ಮಂಜು ಮುದ್ದೆ ಬೇಕಾ? ಎಷ್ಟು ಊಟ ಮಾಡಿದಾಗ? ಇದು ಎಷ್ಟು ಊಟ ಮಾಡಿದಾಗ ಮುದ್ದೆ? 3 ಊಟ. 3. ಇವರು ಕೆಂಪೇಗೌಡ ಅಂತ ಹೇಳಿ 7ನೇ ಮುದ್ದೆ ಇವರು ಕೂಡ ತಿಂತಾ ಇದ್ದಾರೆ. ಇವರು ಕೂಡ ಸ್ಟಾರ್ಟಿಂಗ್ 1 ಮುದ್ದೆ ತಿಂತೀವಿ ಅಂತ ಹೇಳಿದ್ರು. ಈಗ 7ನೇ ಮುದ್ದೆ ತಿಂತಾ ಇದ್ದಾರೆ, ನೋಡೋಣ. ಈಗ ಆಲ್ರೆಡಿ ಈಗ 7 ನಿಮಿಷ ರನ್ನಿಂಗ್ ಇದೆ. 6 ನಿಮಿಷ ಕಂಪ್ಲೀಟ್ ಆಗಿ ಮುಗಿಯುವ ಹಂತದಲ್ಲಿದೆ. ಇನ್ನು 3 ನಿಮಿಷಗಳು ಬಾಕಿ. ಕೇವಲ ಇನ್ನು 3 ನಿಮಿಷಗಳಿದೆ. ಸ್ಪರ್ಧಾಳುಗಳು ಊಟವನ್ನ ಮಾಡಿ ಗೆಲ್ಲೋದು ಮುಖಾಂತರ ನಾನು ಬಲಿಷ್ಠ ಅಂತ ತೋರ್ಸ್ಕೊಂಡು, ಇನ್ನು ಕೇವಲ 3 ನಿಮಿಷ ಮಾತ್ರ ಬಾಕಿ ಇದೆ. ಒಂದೇ ಊಟದಲ್ಲಿ ನಾನು ಬಲಿಷ್ಠ ಅಂತ ತೋರ್ಪಡ್ಲಿಕ್ಕೆ ಕೇವಲ ಇನ್ನು 3 ನಿಮಿಷಗಳು ಮಾತ್ರ. ಕೆಲವರು ಆಲೆ ನಿರ್ಗಮಿಸಿದ್ದಾರೆ, ಕೆಲವು 3 ಮತ್ತು 4 ಮುದ್ದೆಗೆ ನಿರ್ಗಮಿಸಿದ್ದಾರೆ. ನಿರ್ಗಮಿಸಿರ್ತಕ್ಕಂಥವ್ರಿಗೆ ಧನ್ಯವಾದಗಳು. ಈ ಒಂದು ಗೌಡ್ರು ಮೊದಲನೇ ಸ್ಪರ್ಧಿಯಾಗಿದ್ದಾರೆ ನೋಡಿ. 8ನೇ ಮುದ್ದೆ ತಿಂತಾ ಇದ್ದಾರೆ. 7 ಮುದ್ದೆ ಖಾಲಿಯಾಗಿ ನೋಡಿ. ಮುದ್ದೆ ತಿನ್ನೋ ಒಂದೇ ಒಂದು ಟ್ರಿಕ್ಸ್ ಏನಂದ್ರೆ ನೋಡಿ, ಅವ್ರು ಎಷ್ಟೊಂದು ಆರಾಮ್ಸೆ ತಿಂತಾ ಇದ್ದಾರೆ. ಮುದ್ದೆ ತಿನ್ನುವಂತವ್ರು ಮಾತ್ರ ಆದ್ರೂ ಗೊತ್ತಿರುತ್ತೆ. ಕೆಲವರು ಬೇಗ 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 ತಿಂತಾ ಇದಾರೆ, ಸುಸ್ತಾಗ್ಬಿಡ್ತಿದ್ದಾರೆ. ಗೌಡ್ರು 8ನೇ ಮುದ್ದೆಯನ್ನ ಆರಾಮ್ಸೆ ತಿಂತಾ ಇದ್ದಾರೆ. ಇವ್ರ ಗೆಲ್ತಾರೆ. 8 ನಿಮಿಷ ಮುಗಿದಿದೆ. ಇನ್ನು 2 ನಿಮಿಷ ಟೈಮ್ ಇದೆ ಅಂತೆ. 8 ನಿಮಿಷ 15 ಸೆಕೆಂಡ್, 20 ಸೆಕೆಂಡ್ ಮುಗಿದಿದೆ. ಹೊರಗಡೆಯವ್ರು ಯಾರು ಮಾತಾಡಬಾರ್ದು. ಈಗ ಅಂತಿಮ ಹಂತದಲ್ಲಿದೆ. ಕೇವಲ ಇನ್ನು 1.5 ನಿಮಿಷ ಇದೆ. ಯಾರು ಡಿಸ್ಟರ್ಬ್ ಮಾಡ್ಬಿಡಿ ಅವ್ರನ್ನ. ಇನ್ನು 1.5 ನಿಮಿಷ ಮಾತ್ರ ಇದೆ ಅಂತೆ. ಇನ್ನು ಕೇವಲ 1.5 ನಿಮಿಷ ಮಾತ್ರ ಇರುವಂತ. 8.5 ನಿಮಿಷ ಮುಗಿದಿದೆ. ಕೂಡ ತಿಂತಾ ಇದಾರೆ, ಕೆಲವರು ಇನ್ನ ತಿಂತಾ ಇಲ್ಲ. ನೋಡೋಣ. 8.5 ನಿಮಿಷ ಮುಗಿದಿದೆ. 8.5 ನಿಮಿಷ ಆಗಿದೆ ಅಂತ. ಇನ್ನು 1.5 ನಿಮಿಷ ಇದೆ. ಅಣ್ಣವರು ಸಾಂಬಾರ ಕೂಡುದು ತಿಂದು ಹಾಕ್ತಾ ಇದಾರೆ. ತಿನ್ಲಿ ನೋಡೋಣ. 10 ನಿಮಿಷದಲ್ಲಿ ಇನ್ನು 1.5 ನಿಮಿಷ ಮಾತ್ರ ಇದೆ. ಇವ್ರು ಅವಾಗಿಂದ ತಿಂತಾ ಇದಾರೆ. ಎಷ್ಟು ಮುದ್ದೆ ಆಗಿದೆ ಅಂತ. ತಮ್ಮೇಗೌಡ್ರದ್ದು ಎಷ್ಟಾಗಿದೆ? 9 ನಿಮಿಷ ಮುಕ್ತಾಯ ಆಗಿದೆ. ಕೇವಲ 1 ನಿಮಿಷ. ತಮ್ಮೇಗೌಡ್ರದ್ದು ಕೂಡ 7 ಮುದ್ದೆ ಆಗಿದೆ. 8 ಮುದ್ದೆ ಕೇಳ್ತಾ ಇದ್ದಾರೆ. ಕೇವಲ 1 ನಿಮಿಷ. ಇನ್ನು 1 ನಿಮಿಷ ಇರೋದು ಅಂತಿದ್ದಾರೆ, ನೋಡೋಣ. ಕೇವಲ ಇನ್ನು 40 ಸೆಕೆಂಡ್, 50 ಸೆಕೆಂಡ್ಗಳು. ಇನ್ನು 40 ಸೆಕೆಂಡ್ ಇದೆ. ಇನ್ನು 15 ಸೆಕೆಂಡ್ ಇದೆ ಅಂತೆ. ಇವ್ರು ಆಲ್ರೆಡಿ ಕೇವಲ 10 ಸೆಕೆಂಡ್ಗಳು. ಇನ್ನು 10 ಸೆಕೆಂಡ್ ಇದೆ. 8 ಸೆಕೆಂಡ್ಗಳು. 7, 6, 5, 4, 3, 2, 1 ಕ್ಲಾಸ್. ಆಟ ಮುಕ್ತಾಯವಾಗಿದೆ. ಈ ರಾಗಿ ಮುದ್ದೆ ನಾಟಿ ಕೋಳಿ ಆಟ ಮುಕ್ತಾಯ.
8.5. ಸರ್ ಬರ್ಕೊಬಿಡಿ ಸರ್, ತೂಕ ಆಗ್ಬಿಟ್ಟು ಬರ್ಕೊಡ್ಬೇಕು ಈಗ, ಅದು ಮೈನಸ್ ಮಾಡ್ಬೇಕಾದ್ರೆ ಸ್ಕೇಲ್ ತಗೋಬ ಮೈನಸ್ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸ್ಪರ್ಧೆಯನ್ನ ಏರ್ಪಡಿಸಿ ಪ್ರಥಮ ಬಹುಮಾನವನ್ನ ಪಡ್ಕೊಂಡಿರ್ತಕ್ಕಂಥ ಶ್ರೀಯುತ ವೈ.ಎಂ. ಮರಿಗೌಡರಿಗೆ 5,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ಹಾಗೂ ಸ್ಮರಣಿಕೆ. ಬೇಡ ಹಳ್ಳಿಲಿ ಬೇಡ ಅಂತಾರೆ. ಹಳ್ಳಿ ಹಾಸ್ನ ಸರ್ 8 ಮುದ್ದೆನ ತಿಂದು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಹಾಗೆ ದ್ವಿತೀಯ ಬಹುಮಾನವನ್ನ ವೈ.ಪಿ. ಮಹಾದೇವರು ಪಡ್ಕೊಂಡಿದ್ದಾರೆ. ಅವರು ವೇದಿಕೆ ಬಂದು ಈ ಒಂದು ನಗದು ಬಹುಮಾನವನ್ನ 3,000 ರೂಪಾಯಿ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆ ಸ್ವೀಕರಿಸಬೇಕು. ಹೇಳ್ಬೋದು ಸರ್ ಮೊದಲನೇ ಪ್ರೈಸ್ ಬಂದಿದೆ. ಎಷ್ಟು ಮುದ್ದೆ ತಿಂದ್ರಿ ನೀವು? ನಾವು 8 ಮುದ್ದೆ ತಿಂದ ಸರ್. 8 ಮುದ್ದೆ. ನಾನು ಫಸ್ಟ್ ಕೇಳಿದಾಗ ಒಂದೇ ಮುದ್ದೆ ತಿಂತೀವಿ ಅಂದ್ರೆ ಹೆಂಗ್ 8 ಮುದ್ದೆ ತಿಂದ್ರಿ ಗೊತ್ತಿಲ್ಲ. 8 ಮುದ್ದೆ ತಿಂದು 9ನೇ ಮುದ್ದೆ ಹಾಕ್ಸ್ಕೊಂಡಿದ್ದೆ. ಹಾ ಅದ್ರಲ್ಲಿ ಅರ್ಧ ತಿಂದೆ. ಹಾ ಹಾ ಇನ್ನು ಅರ್ಧಕ್ಕೆ ಟೈಮಿಂಗ್ಸ್ ಓವರ್ ಆಯ್ತು, ಬಿಟ್ಟೆ. ಬಿಟ್ಬಿಟ್ರಿ. ಅಂದ್ರೆ ತುಂಬಾ ನಾರ್ಮಲ್ ಆಗಿ ತಿಂತಿದ್ರಿ ನೀವು. ಮನೇಲಿ ಡೈಲಿ ಮುದ್ದೆನೆ ತಿನ್ನೋದಾ? ಡೈಲಿ ಮುದ್ದೆನೆ ತಿನ್ನೋದು. ಡೈಲಿ ಮುದ್ದೆನೆ ತಿನ್ನೋದು. ನಿಮ್ಗೆ ಏನು ಕಷ್ಟ ಆಗ್ಲಿಲ್ವಾ ಸರ್? ಇಲ್ಲ ಇಲ್ಲ, ಅಂದ್ರೆ ಏನು ಮುದ್ದೆ ಇಷ್ಟೊಂದು ಜಾಸ್ತಿ ತಿನ್ನೋದು ಒಂದು ಟ್ರಿಕ್ಸ್ ಏನ್ ನಿಮ್ಗೆ ಗೊತ್ತಿರುವಂತದ್ದು? ನಮ್ಗೇನು ಇಲ್ಲ. ನಾನು ಅವಾಗ್ಲಿಂದ ಗೇದು ಅಭ್ಯಾಸ ಇರುತ್ತೆ, ತಿಂದು ಮುದ್ದೆ ಅಭ್ಯಾಸ. ನೀವು ರೈತರು? ರೈತರಲ್ವಾ, ಅದರಿಂದ ನಮ್ಗೆ ಏನು ಆಯ್ತು. ಈಗ ನಿಮ್ಗೆ ಮೊದಲನೇ ಪ್ರೈಸ್ ಬಂದ ಎಷ್ಟು ಖುಷಿ ಆಗ್ತಿದೆ? ನಮ್ಗೆ ಫುಲ್ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದೆ. ನಿಮ್ಗೆ ಗೊತ್ತಿತ್ತಾ ಗೆಲ್ತೀವಿ ಅಂತ? ಮೊದ್ಲೇ ಗೊತ್ತಿತ್ತಾ? ಮತ್ ನಾನ್ ಕೇಳಿದಾಗ 1 ಮುದ್ದೆ ತಿಂತೀವಿ ಅಂದಿದ್ರೆ 3 ಮುದ್ದೆ ತಿಂತೀನಿ ಅಂತ ಹೇಳಿದ್ದೆ. ಆದ್ರೂ ನಾನು ಆ ಮುದ್ದೆ ತಿಂದು ಅಭ್ಯಾಸ ಇತ್ತಲ್ಲ ನನಗೆ, ಹಾಗಾಗಿ ನಾನು ಖುಷಿ ಆಗ್ತಿದೆ. ಓಕೆ ಸರ್, ಆಯ್ತು. ಸರ್ ನಿಮ್ಮ ಹೆಸರು? ಮಹಾದೇವ್. ಎಷ್ಟು ಮುದ್ದೆ ತಿಂದ್ರಿ ಇವತ್ತು? 7.25. 7 ಮುದ್ದೆ ತಿಂದ್ರಿ. ಅಂದ್ರೆ ನಿಮ್ಗೆ ಎಷ್ಟನೇ ಬಹುಮಾನ ಬಂತು? 2ನೇದು. ಸೆಕೆಂಡ್. ನೀವು ಡೈಲಿ ಮುದ್ದೆ ತಿಂದ ಅಭ್ಯಾಸ ಇದೆಯಾ? ಡೈಲಿ ತಿಂತಾ ಇರೋದು. ಇತ್ತೀಚೆಗೆ ಸ್ವಲ್ಪ ಕಡಿಮೆನೇ ಆಗಿತ್ತು. ಕಡಿಮೆನೇ ಆಗಿತ್ತಾ? ಇಲ್ಲಾಂದ್ರೆ ಜಾಸ್ತಿ ತಿಂತೀರಿ? ಇತ್ತೀಚೆಗೆ ಅಂದ್ರೆ ಸ್ವಲ್ಪ ರೈಸ ಜಾಸ್ತಿ ಊಟ ಮಾಡ್ತಿದ್ವಿ, ಮುದ್ದೆ ಕಡಿಮೆ ಆಗಿತ್ತು. ಮುದ್ದೆ ತಿನ್ನುವಾಗ ಏನು ಕಷ್ಟ ಆಗ್ಲಿಲ್ವಾ? 1-2 ಸರಿ ಅದೇ ಸಿಕ್ಕೊಂಡಿತ್ತು. ಆಮೇಲೆ ಅಂದ್ರೆ ತಿನ್ಬೋದಾ ಮುದ್ದೆನ? ತಿನ್ಬೋದು, ಏನಿಲ್ಲ. ಸರ್ ನಮಸ್ತೆ. ನಮಸ್ತೆ ಸರ್ ಈ ಗ್ರಾಮದಲ್ಲಿ ಏನ್ ನಡೀತಾ ಇದೆ ಸರ್? ಇಷ್ಟೊಂದು ಜನ ಈ ಸ್ಕೂಲ್ ಗ್ರೌಂಡ್ ಅಲ್ಲಿ ಇದ್ದಾರೆ. ನಮ್ಮ ಗ್ರಾಮ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಯಾಚನಹಳ್ಳಿ ಅಂತೇಳಿ. ಈ ಗ್ರಾಮದಲ್ಲಿ ಇವತ್ತು ಮತ್ತು ನಾಳೆ 2 ದಿವಸಗಳು ಸುವರ್ಣ ಕರ್ನಾಟಕ ಮತ್ತು ಕಾವೇರಿ ಉತ್ಸವ ಅಂತೇಳಿ, ಅದ್ರ ಜೊತೆಗೆ ಸಹಕಾರಿ ಜಾಥಾ ಮತ್ತು ಕೃಷಿ ವಸ್ತು ಪ್ರದರ್ಶನ, ಇಷ್ಟು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸರ್ ಇದರ ಉದ್ದೇಶ ಇಷ್ಟೇ. ಒಂದು ಹಳ್ಳಿ ಅಂದಮೇಲೆ ಅಲ್ಲಿ ಹಲವಾರು ಸಮುದಾಯಗಳು ವಾಸವಾಗಿರ್ತವೆ. ಆ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗುವುದು ಮೊದಲನೇ ಕರ್ತವ್ಯ. ಹಾಗಾಗಿ ಒಂದು ಸಾಮರಸ್ಯದ ಬದುಕು ಬರಬೇಕು ಅಂದರೆ ಒಂದು ಹಳ್ಳಿಯನ್ನು ಬರೀ ಆರ್ಥಿಕವಾಗಿ ಕಟ್ಟೋದಲ್ಲ, ಸಾಮಾಜಿಕವಾಗಿ ಕಟ್ಟೋದಲ್ಲ, ಸಹಕಾರ ಸಂಸ್ಥೆಗಳನ್ನು ಹುಟ್ಟಾಕೋದು ಕಟ್ಟೋದಲ್ಲ, ಶೈಕ್ಷಣಿಕವಾಗಿ ಕಟ್ಟೋದಲ್ಲ, ಅದ್ರ ಜೊತೆ ಸಾಮರಸ್ಯವಾಗೂ ಕಟ್ಟುವುದು ಒಂದು ಭಾಳ ಮುಖ್ಯವಾದ ಕೆಲಸ. ಹಾಗಾಗಿ ಈ ರೀತಿ ಈ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಬೇರೆ ಹಳ್ಳಿಗೂ ಈ ರೀತಿಯ ಕಾರ್ಯಕ್ರಮಗಳನ್ನು ನೀವು ಮಾಡೋದ್ರ ಮುಖೇನ ಹಳ್ಳಿಯನ್ನು ಹೆಚ್ಚು ಹೆಚ್ಚು ಸಾಂಸ್ಕೃತಿಕವಾಗಿ ಜಾನಪದವಾಗಿ ಕಟ್ಟಲಿಕ್ಕೆ ಹೆಚ್ಚು ಅನುಕೂಲ ಮಾಡಿಕೊಡ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಥರ ಕಾರ್ಯಕ್ರಮವನ್ನು ನಮ್ಮ ಸಮಾನ ಆಲೋಚನೆ ಇರತಕ್ಕಂಥ ನಮ್ಮ ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷ ಎಲ್ಲ ಸಮುದಾಯದ ಬಂಧುಗಳು ಇಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ಇವತ್ತು ಬೆಳಿಗ್ಗೆಯಿಂದ ನಿರಂತರವಾಗಿ ಚಟುವಟಿಕೆಗಳು ನಡೀತಾ. ಭಾಳ ಆಕರ್ಷಣೆ ಇರ್ತಕ್ಕಂಥದ್ದು ಈ ನಾಟಿ ಕೋಳಿ ಮುದ್ದೆ ಸಾರು ಅಂತ ಹೇಳಿ, ಅದನ್ನು ಮಹಿಳೆಯರಿಗೆ ಪುರುಷರಿಗೆ ಎರಡೂ ಏರ್ಪಾಡು ಮಾಡಿದ್ದು. ಭಾಳ ಉತ್ಸುಕತೆಯಿಂದ ಮಹಿಳೆಯನ್ನು ಮಾತ್ರ ಪುರುಷರು ಭಾಗವಹಿಸಿದ್ರು. ಅದಲ್ಲದೆ ಇದು ಏನು ಇತರೆ ಕ್ರೀಡೆಗಳು, ಜಾನಪದ ಕ್ರೀಡೆಗಳು ಏನಿವೆ ಹಳ್ಳಿಗಾಡಿನಲ್ಲಿ ನಶಿಸಿ ಹೋಗ್ತಾ ಇರ್ತಕ್ಕಂಥ ಇತರೆ ಕ್ರೀಡೆಗಳು ಅವನ್ನು ಮಾಡಿದು. ಅದರಲ್ಲಿ ಹೆಚ್ಚಾಗಿ ಸ್ಪಂದನ ಸಿಕ್ಕದ್ದು ನಮಗೆ ಈ ಏನು ನಾಟಿ ಕೋಳಿ ರಾಗಿ ಮುದ್ದೆ ಚಟುವಟಿಕೆಗೆ ಹೆಚ್ಚು ಸ್ಪಂದನ ಸಿಕ್ತು. ಹಾಗಾಗಿ ನಮಗೆ ಅದು
ಹೆಚ್ಚು ಖುಷಿಯನ್ನು ಕೊಟ್ಟಿದೆ. ಬೇರೆ ಬೇರೆ ಹಳ್ಳಿಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳಾಗಲಿ ಅನ್ನೋದು ನಮ್ಮ ಅಭಿಲಾಷ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Talks with your channel. All the very best. Thank you so much, Anjali.